ಹಾಯ್ ಹಲೋ ನಮಸ್ತೆ ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳೇ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ 2026-27ನೇ ಸಾಲಿನಿಂದ ಪಾಠ ಆಧಾರಿತ ಮೌಲ್ಯಾಂಕನ ಅಂದರೆ LBA ಕೈಗೊಳ್ಳಲಾಗುತ್ತಿದ್ದು, ಅದರ ನಿಮಿತ್ತವಾಗಿ ಇಂದು ಶಿಕ್ಷಣಶಾಸ್ತ್ರ ವಿಷಯದ 1ನೇ ಘಟಕವಾದ ಭಾವರೂಪಣ ಮತ್ತು ಚಿಂತನೆಯ ಮೇಲೆ LBA ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇಲ್ಲಿ ವಿಷಯ ಸಂಕೇತ 52 ಆಗಿದ್ದು ಗರಿಷ್ಠ ಅಂಕಗಳು 30 ನಿಮಿಷಗಳು. ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1. ಬಾಹ್ಯ ಪ್ರಚೋದನೆಗಳನ್ನು ದೇಹ ಮತ್ತು ಮೆದುಳಿಗೆ ತಲುಪಿಸುವ ಅಮೂರ್ತ ಪ್ರಕ್ರಿಯೆ ಡ್ಯಾಶ್. ಚಿಂತನೆ, ಸಂವೇದನೆ, ಭಾವರೂಪಣ, ಪ್ರತ್ಯಕ್ಷಾನುಭವ. ಉತ್ತರವನ್ನು ಯಾರಾದರೂ ಗೆಸ್ ಮಾಡ್ಬೋದಾ? ಬಾಹ್ಯ ಪ್ರಚೋದನೆಗಳನ್ನು ದೇಹ ಮತ್ತು ಮೆದುಳಿಗೆ ತಲುಪಿಸುವ ಅಮೂರ್ತ ಪ್ರಕ್ರಿಯೆಗೆ ಸಂವೇದನೆ ಎಂದು ಕರೆಯುತ್ತೇವೆ. 2. ಆರ್ಕಿಮಿಡಿಸನಿಗೆ ಸ್ನಾನಗೃಹದಲ್ಲಿ ಸಮಸ್ಯೆಗೆ ಪರಿಹಾರ ಸಿಕ್ಕಾಗ ಯುರೇಕಾ ಎಂದು ಹೊರಬಂದದ್ದು ಸೃಜನಾತ್ಮಕ ಚಿಂತನೆಯ ಯಾವ ಹಂತವಾಗಿದೆ? ಎ. ಸಿದ್ಧತಾ ಹಂತ, ಬಿ. ಸೂಕ್ತತೆಯ ಹಂತ, ಸಿ. ಅಂತಃಸ್ಫುರಣೆಯ ಹಂತ, ಡಿ. ಪರಿಶೀಲನೆಯ ಹಂತ. ಇದು ಸಿ. ಅಂತಃಸ್ಫುರಣೆಯ ಹಂತವಾಗಿದೆ. ಸರಿಯಾದಂಥ ಉತ್ತರ ಸಿ. ಪ್ರಶ್ನೆ ನಂಬರ್ 2, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಕೊಟ್ಟಿರುವಂತಹ ಉತ್ತರದಿಂದ 3. ಪ್ರತ್ಯಕ್ಷಾನುಭವ ಪ್ಲಸ್ ಸಾಮಾನ್ಯೀಕರಣ ಎಂದರೆ ಪ್ರತ್ಯಕ್ಷಾನುಭವ ಪ್ಲಸ್ ಸಾಮಾನ್ಯೀಕರಣ ಎಂದರೆ ಯಾವುದ್ರಿ? ಭಾವರೂಪಣ. 4. ಸಂವೇದನೆಯು ಇಂದ್ರಿಯಜನ್ಯ ಕ್ರಿಯೆಯಾದರೆ ಪ್ರತ್ಯಕ್ಷಾನುಭವವು ಡ್ಯಾಶ್ ಕ್ರಿಯೆಯಾಗಿದೆ. ಸಂವೇದನೆ ಇಂದ್ರಿಯಜನ್ಯ ಕ್ರಿಯೆಯಾದರೆ ಪ್ರತ್ಯಕ್ಷಾನುಭವ ಮನೋಜನ್ಯ ಕ್ರಿಯೆಯಾಗಿದೆ. 5. ತೀರ್ಮಾನ ಕೈಗೊಳ್ಳುವಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ಅಂಶವೆಂದರೆ ಅದು ಬದ್ಧತೆ. ಹೊಂದಿಸಿ ಬರೆಯಿರಿ. ಪ್ರಶ್ನೆ ನಂಬರ್ 3 ಹೊಂದಿಸಿ ಬರೆಯಿರಿ. 6ನೇ ಪ್ರಶ್ನೆ. ಎ, ಬಿ. ಎದಲ್ಲಿ ಪೂರ್ವಾನುಭವ ಯಾವುದ್ರಿ? ಪೂರ್ವಾನುಭವ ಪ್ರತ್ಯಕ್ಷಾನುಭವದ ನಿರ್ಧಾರಕ ಅಂಶವಾಗಿದೆ. ಬಿ. ಸಾಮಾನ್ಯೀಕರಣ ಭಾವರೂಪಣ ಪ್ರಕ್ರಿಯೆಯ ಅಂಶವಾಗಿದೆ. ಸಿ. ಸೃಜನಶೀಲತೆಯ ಚಿಂತನೆಯ ಒಂದು ಹಂತವಾಗಿದೆ. 7. ಒಂದು ವಾಕ್ಯದಲ್ಲಿ ಉತ್ತರಿಸಿ. 7ನೇ ಪ್ರಶ್ನೆ. ಭಾವರೂಪಣ ಅರ್ಥವೇನು? ಡೆಫಿನಿಷನ್ಸ್ ರೀ. ಒಮ್ಮೆ ಪ್ರತ್ಯಕ್ಷಾನುಭವದಿಂದ ಪಡೆದ ದೃಶ್ಯವನ್ನು ಪುನಃ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುವುದೇ ಭಾವರೂಪಣವಾಗಿದೆ. 8ನೇ ಪ್ರಶ್ನೆ. ಸೃಜನಾತ್ಮಕ ಚಿಂತನೆಯ ಅರ್ಥವೇನು? ಉತ್ತರ: ಹೊಸದಾಗಿ ಆಲೋಚಿಸುವುದು ಅಥವಾ ಹೊಸ ವಿಚಾರಗಳ ಬಗ್ಗೆ ಹೊಸದಾಗಿ ಸಂಬಂಧವನ್ನು ಕಾಣುವುದೇ ಸೃಜನಾತ್ಮಕ ಚಿಂತನೆಯಾಗಿದೆ. ಒಂದು ವಾಕ್ಯದಲ್ಲಿ ಬರೀಬೇಕು. ಇನ್ನು ನೆಕ್ಸ್ಟು ಭಾಗ ಬಿದಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿ. 9ನೇ ಪ್ರಶ್ನೆ. ಸಂವೇದನೆಯ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಸಂವೇದನೆಯಲ್ಲಿ ಒಟ್ಟು ಎಷ್ಟು ಲಕ್ಷಣಗಳಿದ್ದಾವೆ ರೀ? 5 ಲಕ್ಷಣಗಳಿದ್ದಾವೆ. ಅದರಲ್ಲಿ 2 ಯಾವುದಂದರೆ 1 ತೀವ್ರತೆ, 2 ಸುಸುಪ್ತಾವಧಿ, 3 ಕಾಲಾವಧಿ, 4 ವಿಸ್ತೃತತೆ, 5 ಗುಣಮಟ್ಟ. 10ನೇ ಪ್ರಶ್ನೆ. ಪ್ರತ್ಯಕ್ಷಾನುಭವದ ಯಾವುದೇ 2 ಲಕ್ಷಣಗಳನ್ನು ಬರೆಯಿರಿ. ಪ್ರತ್ಯಕ್ಷಾನುಭವದ 2 ಲಕ್ಷಣಗಳೆಂದರೆ 1 ಪ್ರತ್ಯಕ್ಷಾನುಭವವು ಒಂದು ಪ್ರಕ್ರಿಯೆಯಾಗಿದೆ, 2 ಪ್ರತ್ಯಕ್ಷಾನುಭವ ಮಾಹಿತಿಯನ್ನು ಸಂಗ್ರಹಿಸುತ್ತದೆ, 3 ಪ್ರತ್ಯಕ್ಷಾನುಭವ ಸಂವೇದನೆಗಳನ್ನು ಒಳಗೊಂಡಿದೆ. 11ನೇ ಪ್ರಶ್ನೆ. ಪ್ರತ್ಯಕ್ಷಾನುಭವದ ಯಾವುದೇ 2 ನಿರ್ಧಾರಕ ಅಂಶಗಳನ್ನು ತಿಳಿಸಿ. ಪ್ರತ್ಯಕ್ಷಾನುಭವದ ನಿರ್ಧಾರಕ ಅಂಶಗಳೆಂದರೆ 1 ಜ್ಞಾನೇಂದ್ರಿಯಗಳ ಸ್ಥಿತಿಗತಿ, 2 ಮೆದುಳು ಮತ್ತು ನರವ್ಯೂಹ, 3 ಪ್ರೇರಕಗಳು. 12ನೇ ಪ್ರಶ್ನೆ. ಸಮಸ್ಯಾ ಪರಿಹಾರ ಚಿಂತನೆಯ ಯಾವುದಾದರೂ 2 ಹಂತಗಳನ್ನು ತಿಳಿಸಿ. ಸಮಸ್ಯಾ ಪರಿಹಾರ ಚಿಂತನೆಯ ಯಾವುದಾದರೂ 2 ಹಂತಗಳು. ಇಲ್ಲಿ 1ನೇ ಹಂತ ಸಮಸ್ಯೆಯನ್ನು ಗುರುತಿಸುವುದು, 2 ಸಮಸ್ಯೆಯನ್ನು ಪ್ರತಿನಿಧಿಸುವುದು. 13ನೇ ಪ್ರಶ್ನೆ. ವಿವೇಚನೆಯ 2 ವಿಧಗಳು ಯಾವುವು? ಉತ್ತರ: ವಿವೇಚನೆಯ 2 ವಿಧಗಳೆಂದರೆ ದೈನಂದಿನ ವಿವೇಚನೆ ಮತ್ತು ಔಪಚಾರಿಕ ವಿವೇಚನೆ. 14. ತೀರ್ಮಾನ ಕೈಗೊಳ್ಳುವಿಕೆಯ ಮೇಲೆ ಪ್ರಭಾವ ಬೀರುವ 2 ಅಂಶಗಳು ಯಾವುವು?
ತೀರ್ಮಾನ ಕೈಗೊಳ್ಳುವಿಕೆಯ ಮೇಲೆ ಪ್ರಭಾವ ಬೀರುವ 2 ಅಂಶಗಳೆಂದರೆ 1 ನವ್ಯ ಚಿಂತನೆ, 2 ತೀರ್ಮಾನ ಕೈಗೊಳ್ಳುವಿಕೆಯ ಚೌಕಟ್ಟು, 3 ಬದ್ಧತೆಯ ಹೆಚ್ಚಳ. 15 ಸೃಜನಾತ್ಮಕ ಚಿಂತನೆಯಲ್ಲಿನ ಯಾವುದಾದರೂ 2 ಹಂತಗಳನ್ನು ತಿಳಿಸಿ. ಸೃಜನಾತ್ಮಕ ಚಿಂತನೆಯಲ್ಲಿನ ಯಾವುದೇ 2 ಹಂತಗಳೆಂದರೆ 1 ಸಿದ್ಧತಾ ಹಂತ, 2 ಸೂಕ್ತತೆಯ ಹಂತ, 3 ಅಂತಃಸ್ಫುರಣೆಯ ಹಂತವಾಗಿದೆ. ಭಾಗ ಸಿ. ಕೆಳಗಿನ ಪ್ರಶ್ನೆಗಳಿಗೆ 2 ಪ್ರಶ್ನೆಗಳಿಗೆ ಪ್ರತಿಯೊಂದು 10 ರಿಂದ 15 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 5 ಮಾರ್ಕ್ಸಿನ 2 ಬರಿಬೇಕು. 16ನೇ ಪ್ರಶ್ನೆ, ಸಂವೇದನೆ ಮತ್ತು ಪ್ರತ್ಯಕ್ಷಾನುಭವದ ನಡುವೆ ಇರುವ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಪಟ್ಟಿ ಮಾಡಿ. 17 ಪ್ರತ್ಯಕ್ಷಾನುಭವದ ನಿರ್ಧಾರಕಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 18 ಭಾವರೂಪಣ ಪ್ರಕ್ರಿಯೆಯನ್ನು ಚಿತ್ರದೊಂದಿಗೆ ವಿವರಿಸಿ. 19 ಸಮಸ್ಯಾ ಪರಿಹಾರ ಚಿಂತನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. ಸೊ ಒಟ್ಟು 19 ಪ್ರಶ್ನೆಗಳಿದ್ದು 5 ಮಾರ್ಕ್ಸಿನ 2 ಮತ್ತು 2 ಮಾರ್ಕ್ಸಿನ 5, 1 ಮಾರ್ಕ್ಸಿನ ಬಿಟ್ಟ ಸ್ಥಳ, ಹೊಂದಿಸಿ ಬರೆ ಮತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡಲಾಗಿದೆ. ಸೊ ಇದನ್ನು ಅನುಸರಿಸಿ ಏನಾಗ್ಬೋದು ಅಂದರೆ ಪ್ರತಿ ತಿಂಗಳು ಕೂಡ ಪ್ರತಿ ಘಟಕಕ್ಕೆ ಅನುಸಾರವಾಗಿ ಶಾಲಾ ಶಿಕ್ಷಣ ಇಲಾಖೆಯು ಏನಾಗ್ತಿದೆ, ಪದವಿ ಪೂರ್ವ ಇಲಾಖೆಯು ಪ್ರತಿ ತಿಂಗಳು ಕೂಡ ಪ್ರತಿ ಘಟಕಕ್ಕೆ ಅನುಸಾರವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಸಲ ಬಿಡುಗಡೆ ಮಾಡ್ತಾ ಇದೆ. ಹೀಗಾಗಿ ಅದನ್ನೆಲ್ಲವನ್ನು ಅನುಸರಿಸಿ ನಾವೆಲ್ಲರೂ ಕೂಡ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳೋಣ ಅಂತ ಆಶಿಸುತ್ತೇನೆ. ಇದು ಪಯಣ ಅಕಾಡೆಮಿ ಸಿಂದಗಿಯಿಂದ ಪ್ರಸ್ತುತಪಡಿಸಲಾಗಿದೆ. ಧನ್ಯವಾದಗಳು.